ಹಾಯ್ ಹೆಲೋ ಫ್ರೆಂಡ್ಸ್, ಕ್ರೇಜಿ ಕಪಲ್ಸ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಹೂಕೋಸ್ನಿಂದ ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ದೊಡ್ಡವರು ಚಿಕ್ಕವರು ಹೂಕೋಸು ತಿನ್ನಲ್ಲ, ಅಷ್ಟು ಇಷ್ಟಪಡಲ್ಲ. ಸೊ ಅಂಥವ್ರಿಗೆ ಹೂಕೋಸಿಂದ ಡ್ರೈ ಗೋಬಿ ಮಾಡ್ಕೊಡೋದು ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಹೂಕೋಸು ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ, ಕರಿಯೋಕ್ಕೆ ಬೇಕಾದಷ್ಟು ಎಣ್ಣೆ, ಇದು ಅಕ್ಕಿ ಹಸಿಟ್ಟು, ಇದು ಕಾರ್ನ್ಫ್ಲವರು. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇದು ಮೈದಾ ಹಸಿಟ್ಟು. ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಹೂಕೋಸನ್ನ ನೀರಲ್ಲಿ ಬಿಸಿ ಮಾಡ್ಕೊಳ್ಳೋಣ, ಯಾಕಂದರೆ ಹುಳ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಒಂದು 2 ನಿಮಿಷ ಬಿಸಿನೀರಲ್ಲಿ ಮಳ್ಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ರುಚಿ ಹಾಕೊಳ್ಳೋಣ. ರುಚಿ ಹಾಕಿದ್ದೀನಿ, ಸ್ವಲ್ಪ ರುಚಿ ಹಾಕಬೇಕಷ್ಟೆ. ಇದೊಂದು 2 ನಿಮಿಷ ಅಷ್ಟೇ, ಹುಳ ಎಲ್ಲ ಸಾಯಬೇಕು ಅಂತ ಮಳ್ಸ್ಕೊಳ್ಳೋಣ. ಬನ್ನಿ. ಸೊ ನೀರು ಮಳ್ತಿದೆ, ಸಾಕು ಇಷ್ಟು. ಸೊ ಇದನ್ನ ಈಗ ಸೋದಿಸ್ಕೋತೀನಿ. ಸೊ ಬನ್ನಿ, ಅಲ್ಲಿವರೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಬಿಡೋಣ. ಅಲ್ಲಿವರೆಗೆ ಎಣ್ಣೆ ಕಾಯ್ತಾ ಇರುತ್ತೆ ಇದು. ಸೊ ಈಗ ಮೈದಾ ಹಸಿಟ್ಟು ಹಾಕ್ತಿದ್ದೀನಿ, ಸ್ವಲ್ಪ ಅಕ್ಕಿ ಹಸಿಟ್ಟು ಕ್ರಿಸ್ಪಿ ಬರಲಿ ಅಂತ. ಸೊ ಕಾರ್ನ್ಫ್ಲೋರು ಸ್ವಲ್ಪ ಹಾಕಿ, ಆಪ್ಷನಲ್ಲು ಕಾರ್ನ್ಫ್ಲೋರು, ಹಾಕಲೇಬೇಕಂತೇನಿಲ್ಲ. ರುಚಿಗೆ ಬೇಕಾದಷ್ಟು ಖಾರದ ಪುಡಿ, ನಾವಿಲ್ಲಿ ಕಲರ್ ಏನೂ ಯೂಸ್ ಮಾಡ್ತಿಲ್ಲ. ಸ್ವಲ್ಪ ಗರಂ ಮಸಾಲ, ಮತ್ತು ರುಚಿಗೆ ಬೇಕಾದಷ್ಟು ಸ್ವಲ್ಪ ರುಚಿ ಹಾಕ್ತಿದ್ದೀನಿ, ಮತ್ತು ಸ್ವಲ್ಪ ಚಾಟ್ ಮಸಾಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನಾನು. ಸೊ ಬನ್ನಿ, ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಬಿಟ್ಟು, ಜಾಸ್ತಿ ನೀರು ಹಾಕಬಾರ್ದು. ಸೊ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಖಾರ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೋಬೋದು. ಈಗ ರೆಡಿಯಾಗಿದೆ. ಸೊ ಬನ್ನಿ, ಈಗ ಎಣ್ಣೆಗೆ ಹಾಕೋಣ. ಹಂಚು ಕಾಯ್ದಿದೆ, ಈಗ ಹಾಕೋಣ ಒಂದೊಂದಾಗಿ. ನೋಡಿ ಹೇಗೆ ಚೆನ್ನಾಗಿ ಬಂದಿದೆ. ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು. ಸೊ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಆಗಿ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ. ಈರುಳ್ಳಿ ಜೊತೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿದೆ. ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಗ್ರೀನ್ ಚಟ್ನಿ ಸೂಪರಾಗಿರುತ್ತೆ ಇನ್ನು. ಸೊ ಟೇಸ್ಟ್ ಮಾಡಿ, ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.